ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ನಿಜವಾದ ಜ್ಞಾನಿಗಳ ಲಕ್ಷಣ ಏನು, ನಿಜವಾದ ದೈವಿ ಗುಣ ಏನು ಅಂತ ಕೇಳಿದ್ರೆ ಅಭಯಂ, ಭಯ ಇಲ್ಲದೆ ಬದುಕೋದು. ಆದರೆ ಜಗತ್ತು ನಾವು ತಿಳ್ಕೊಂಡಂಗೆಲ್ಲ ಒಂದರ ವಸ್ತುವಿಗೆ ಇನ್ನೊಂದು ವಸ್ತು ಭಯ. ನಿಮಗೆ ತಿಳಿವಂಗೆ ಹೇಳ್ತೀನಿ, ಮನೆಯೊಳಗೆ ಜೊಂಡಿಗೆ ಇರ್ತದಿಲ್ಲ, ಜೊಂಡಿಗ್ಯಾಕ ಯಾವುದ್ರ ಭಯ? ಇಲಿ ಭಯ. ಇಲಿಗೆ ಯಾವುದ್ರ ಭಯ? ಬೆಕ್ಕಿನ ಭಯ. ಬೆಕ್ಕಿಗೆ ಯಾವುದ್ರ ಭಯ? ನಾಯಿ ಭಯ. ನಾಯಿಗೆ ಯಾರ ಭಯ? ಮಾಲೀಕನ ಭಯ. ಮಾಲೀಕಿಗೆ ಯಾರ ಭಯ? ಅಡಿಗೆ ಮನೆಯವ್ರ ಭಯ. ಮತ್ತು ಅಡಿಗೆ ಮನೆಯವ್ರ ಮೈ ಮೇಲೆ ಜೊಂಡಿಗೆ ಬಿತ್ತಂದ್ರೆ ಅವ್ರ ಭಯ. ಒಂದಕ್ಕೊಂದು ಲಿಂಕ್ ಅದಾವು. ಒಂದು ವಸ್ತುವಿಗೆ ಇನ್ನೊಂದು ವಸ್ತುವಿನ ಭಯ ಇರ್ತದಲ್ಲ, ಹಾಗೆ ಭಯ ಇರದೇ ಇರತಕ್ಕಂಥ ಒಂದೇ ಒಂದು ವಸ್ತು ಜಗತ್ತಿನೊಳಗೆ ಯಾರ ಪ್ರಕಾರ? ನಮ್ಮ ಪ್ರಕಾರ ಅಲ್ಲ, ಭರ್ತೃ ಹರಿ ಪ್ರಕಾರ. ಏನು ಹೇಳ್ತಾರವರು? ಇಡೀ ಭೂಮಂಡಲದೊಳಗೆ ಜಗತ್ತಿನೊಳಗೆ ಭಯ ಇರದೇ ಇರತಕ್ಕಂಥ ವಸ್ತು ವೈರಾಗ್ಯ. ಆದ್ದರಿಂದ ಮನುಷ್ಯನೇ, ನೀನು ವೈರಾಗ್ಯವನ್ನು ಮೈಗೂಡಿಸಿಕೊಂಡು ಬದುಕಿದಿ ಅಂದ್ರೆ ನಿನಗೆ ಯಾವುದರ ಭಯ ಇರುವುದಿಲ್ಲ, ಅಂಜಿಕೆ ಇರುವುದಿಲ್ಲ. ಅದಕ್ಕೆ ನೀ ಅವಾಗ ಏನಾಗತಿ? ಅಭಯವಂತಾಗ್ತಿದಿ. ಅದಕ್ಕೆ ಈ ಗುಣ ಬೇಕು ಅಂತ ಯಾರು? ಶ್ರೀಕೃಷ್ಣ. ಈ ಗುಣ ಯಾರಲ್ಲಿತ್ತು? ಅಪುಗಳಲ್ಲಿತ್ತು. ಅವರು ಯಾವುದಕ್ಕೂ ಅಂಜಲಿಲ್ಲ, ಅಳುಕಲಿಲ್ಲ, ಭಯ ಪಡಲಿಲ್ಲ. ಕೊನೆಗಾಲದೊಳಗೆ ಶರೀರಕ್ಕೆ ಒಂದಿಷ್ಟು ತ್ರಾಸ ಆತು, ಸುತ್ತಮುತ್ತಿದ್ದವ್ರಿಗೊಂದಿಷ್ಟು ನೋವು ಅನಿಸ್ತಿತ್ತು. ಅಪ್ಪುಗಳಿಗೆ ಹಿಂಗಾಯ್ತಲ್ಲ ಅಂತ ತಿಳ್ಕೊಂಡು ಆವಾಗ ಕೇಳಿದ್ರೂ ಸಹಿತ ಅವರು ಅಂತಿದ್ರು, ಇದು ನಿಸರ್ಗದ ನೇಮ. ಶರೀರಕ್ಕೆ ನೋವು ನನಗೆಲ್ಲ ಶರೀರಕ್ಕದ ಅಂತಿದ್ರು ಅವರು. ನಮಗೆ ಅಲ್ಲಿ ಬರ್ತೈತಿ ಅಂದ್ರೆ ನೋವು ಮೊದಲ ಅಡ್ಮಿಂಟ್ ಆಗಿರ್ತೀವಿ BLDಯಾಗ. ಮೊದಲ ಹೋಗಿ ಒಂದು ವಾರ ಮೊದಲ ಯಾಕೆ ಬೆಡ್ ಸಿಗ್ತಾವ ಏನಿಲ್ಲ ನಮಗೆ ಹಿಂಗೆ. ಅದಕ್ಕೆ ಒಂದಿಷ್ಟು ಭಯ ಪಡಲಿಲ್ಲ. ಒಬ್ಬ ಅರಣ್ಯಕ್ಕೆ ಹೋಗಿದ್ದ, 25 ವರ್ಷದ ಯುವಕ ಅರಣ್ಯಕ್ಕೆ ಹೋಗಿದ್ದ. ಇದ ಸಮಯ ಆಗಿತ್ತು, ಇದ ವೇಳೆ ಆಗಿತ್ತು. ತಲೆ ಮ್ಯಾಲ ಕಟ್ಟಿಗೆಯ ಹೊರೆಯನ್ನು ಹೊತ್ತು ಮರಳಿ ಮನೆಗೆ ಬರಾಕತ್ತಿದ್ದ. ಸುತ್ತಮುತ್ತ ಯಾರೂ ಇರಲಿಲ್ಲ, ನಿರ್ಜನವಾದ ಪ್ರದೇಶ. ಇನ್ನೂ ಊರು ಭಾಳ ದೂರ ಇತ್ತು. ಹಿಂದ ಮುಂದೆ ಎಡಕ ಬಲಕ ಒಬ್ಬರೂ ಇರಲಿಲ್ಲ. ತನ್ನ ಪಾಡಿಗೆ ತಾನು ಕಟ್ಟಿಗೆ ಹೊರೆ ಹೊತ್ತು ಹಾಡ್ಕೋತ ಬರುತ್ತಿದ್ದ. ಆವಾಗ ಒಂದು ವಾಣಿ ಕೇಳಿ ಬಂತು. ಯಾರು ನೀನು ಅಂತದು. ಅವಾಗ ಇವ ಗಪ್ಪನ ನಿಂತ, ಕಟ್ಟಿಗೆ ಹೊರೆ ಹೊತ್ಕೊಂಡು ನಿಂತ. ಯಾರು ನೀನು ಅಂತ ವಾಣಿ ಕೇಳಿತು. ನಿಂತ, ಸುತ್ತಮುತ್ತ ನೋಡಿದ, ಯಾರೂ ಇರಲಿಲ್ಲ. ಆವಾಗ ಮತ್ತೊಂದು 4 ಹೆಜ್ಜೆ ಯಾರೂ ಇಲ್ಲಂತ ನಡೆದ. ಮತ್ತು ಅದೇ ವಾಣಿ, ಯಾರು ನೀನು ಅಂತು. ಮತ್ತು ಮ್ಯಾಲ ಕೆಳಗೆ ಎಡಕ ಬಲಕ ಎಲ್ಲ ನೋಡಿದ, ಮತ್ತೆ ಯಾರೂ ಇರಲಿಲ್ಲ. ಮತ್ತೊಂದು 4 ಹೆಜ್ಜೆ ನಡೆದ, ಮತ್ತು ಯಾರು ನೀನು ಅಂತದು. ಅವಾಗ ಅವ ಅಂದ, ನೀ ಯಾರು ಅಂದ. ಅವಾಗ ಅದು ವಾಣಿ ಅಂತು, ನಾ ಯಮಧರ್ಮ ಅಂತು. ನಮ್ಮದಾಗಿದ್ರೆ ಅಲ್ಲೇ ಹಾರ್ಟ್ ಫೇಲ್ ಆಕ್ಕಿತ್ತು ನಮ್ಗೆ. ನಾವು ಅಲ್ಲೇ, ನಮ್ಮ ಕಟ್ಟಿಗೆ ಹೊರಿನ ಅಲ್ಲೇ. ಅವ ಅಂದ, ಯಮಧರ್ಮ, ನಿನ್ನ ಹೆಸರು ಭಾಳ ಕೇಳೀನಿ ನಾನು, ಆದ್ರೆ ಮುಖ ನೋಡಿಲ್ಲ. ಎಲ್ಲಿದಿ ಬಂದರ ಬಾ ಅಂದ. ಧೈರ್ಯ ಹೆಂಗಿರ್ಬೇಕು. ಏನಂದ, ನಿನ್ನ ಹೆಸರು ಭಾಳ ಕೇಳೀನಿ ನಾನು, ಆದ್ರೆ ನೀ ಹೆಂಗದಿ ಅನ್ನೋದು ನಾನು ನೋಡಿಲ್ಲ. ಅದಕ್ಕೆ ಎಲ್ಲಾರ ಅದಿ ನೀನು, ಬಂದರ ಬಾ ಅಂದ. ಅವಾಗ ಯಮಧರ್ಮ ಅಂದ, ಅಲ್ಲೋ ನನ್ನ ಹೆಸರು ಕೇಳಿದರೆ ಜಗತ್ತಿನ ಜನ ಎಲ್ಲ ಗದಗದ ನಡುಗುತ್ತಾರ, ಹಾಕಿದ ಬಾಗಲ ತೆರೆಯುವುದಿಲ್ಲ. ನನ್ನ ಹೆಸರು ಕೇಳಿದರೆ ಈ ಪರಿಯೊಳಗೆ ಜಗತ್ತಿನ ಜನ ಭಯ ಪಡ್ತಾರ. ಅಂದ ಬಳಿಕ ನಾನು ಯಮಧರ್ಮ ಅದೀನಿ ಅಂದ್ರೂ ಸಹಿತ ನಿನಗೆ ಭಯ ಅನಿಸೋದಿಲ್ಲೇನು?
ನಿನಗೆ ಅಂಜಿಕೆ ಬರೋದಿಲ್ಲೇನು ಅಂತ ಯಮಧರ್ಮ ಅಂದ. ಆವಾಗ ಇವ ಅಂದ, ತರುಣ ಯುವಕ ಅಂದ, ನಿನ್ನ ಹೆಸರು ಕೇಳಿದ್ರೆ ಜಗತ್ತಿನ ಜನಗಳಿಗೆ ಭಯ ಬರಬಹುದು, ಆದ್ರೆ ನನಗೆ ಮಾತ್ರ ಒಂದಿಷ್ಟು ಭಯ ಇಲ್ಲ ಅಂದ. ಆವಾಗ ಯಮಧರ್ಮ ಅಂದ, ಅಲ್ಲೋ ಜಗತ್ತಿನ ಜನ ಎಲ್ಲ ನನ್ನ ದ್ವೇಷ ಮಾಡ್ತಾರೆ, ನನ್ನನ್ನು ಏನು ಬೈತಾರ ಮನಸ್ಸಿಗೆ ಬಲ್ಲಂಗ, ಇಟ್ಟು ದೌಡು ಬಂದು ತಗೊಂಡು ಹೋನಲ್ಲಪ್ಪ ಅಂತ ದುಃಖ ಪಡ್ತಾರ, ವ್ಯಥೆ ಪಡ್ತಾರ. ಮತ್ತು ನಾನು ಯಮಧರ್ಮ ನಿನ್ನ ಕರ್ಕೊಂಡು ಹೋಗಾಕ ಬಂದೀನಿ, ನಿನಗೆ ಭಯ ಅನಿಸ್ವಲ್ದನ ಅಂತ ಯಮಧರ್ಮ ಕೇಳಿದ. ಆವಾಗ ಇವ ಅಂದ, ನನಗೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ, ಭಾಳ ದಿವಸ ಆಯ್ತು ನಿಂದ ದಾರಿ ಕಾಯ್ಕತ್ತೀನಿ, ಬಂದುಬಿಡು ಹೋಗಿಬಿಡು ಅಂದ. ಹೆಂಗಾಗಿರ್ಬಾರ್ದು ಯಮಧರ್ಮಗೆ. ಯಮಧರ್ಮ ಅಂದ, ಅಲ್ಲೋ ಜಗತ್ತಿನ ಜನ ಎಲ್ಲ ದ್ವೇಷ ಮಾಡ್ತಾರೆ, ಮತ್ತು ನೀ ದ್ವೇಷ ಮಾಡೋದಿಲ್ಲ ನನ್ನಂದ, ನಾ ಯಾಕೆ ದ್ವೇಷ ಮಾಡಲಿ ಅಂದ. ಭಗವಂತನನ್ನು ಎಷ್ಟು ಪ್ರೇಮದಿಂದ ಕಾಣ್ತೀನಿ, ಅದಕ್ಕಿಂತ ಹೆಚ್ಚು ನಿನ್ನ ಪ್ರೇಮದಿಂದ ಕಾಣ್ತೀನಿ, ನಿನ್ನ ಪ್ರೀತಿ ಮಾಡ್ತೀನಿ ಅಂದ. ಅವಾಗ ಯಮಧರ್ಮ ಅಂದ, ಇವನು ಪ್ರೀತಿ ಬಲಿಯೊಳಗೆ ಸಿಕ್ಕ ಹಾಕ್ಕೊಂಡೆ ಅಂದ್ರೆ ನಾನು ಸತ್ತೋಕ್ಕಿನಿ ಅಂತ ಅಂದ್ ಹೋದವ ಇನ್ನೂ ಬಂದಿಲ್ಲ. ಯಮಧರ್ಮ ಅಂದ್ ಹೋದವ ಇನ್ನೂ ಬಂದಿಲ್ಲ. ಇದಕ್ಕೇನಂತಾರ ಅಭಯ. ಅದಕ್ಕೆ ಕೃಷ್ಣ ಪರಮಾತ್ಮ ಅಂತಾನ ಅಭಯಂ. ಎರಡನೇ ಗುಣ ಸತ್ವ ಶುದ್ಧಿ, ಸತ್ವ ಸಂಶುದ್ಧಿ ಅಂದ್ರೇನು? ಮನಸ್ಸ ಯಾವಾಗಲೂ ನಿರ್ಮಲವಾಗಿರಬೇಕು, ಹೃದಯ ಶುದ್ಧಿಯಾಗಿರಬೇಕು, ಅಂತರಂಗದೊಳಗೆ ಒಂದಿಷ್ಟು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು ಇರಲಾರದಂಗೆ ಮನಸ್ಸು ಯಾವಾಗಲೂ ಪ್ರಸನ್ನತೆಯಿಂದ ಕೂಡಿರಬೇಕು. ಆ ಬಳಿಕ ಒಂದಿಷ್ಟು ಏನು ಕಲಹ ಕದನ ಇರಬಾರದು. ಆ ಬಳಿಕ ಅಂತರಂಗದೊಳಗೆ ಒಂದಿಷ್ಟು ಚಿಂತೆಗಳು ಇರಬಾರದು, ನಿಶ್ಚಿಂತನಾಗಿರಬೇಕು. ಇವು ಎಲ್ಲ ಗುಣ ಇದ್ದು ಅಂದ್ರೆ ಅದಕ್ಕೇನಂತ ಕರೀತಾರ? ಸತ್ವ ಸಂಶುದ್ಧಿ. ಎಷ್ಟು ಚಲೋ ಬರದ. ನಿಮಗದವನು ಚಿಂತೆ? ಒಂದು ನನಗೆ ಚಿಂತಿನ ಇಲ್ಲ ಅನ್ನೋರು ಒಬ್ರರು ಅದಾರ ಏನು ಜಗತ್ತಿನೊಳಗೆ? ಯಾರಿಗಿಲ್ಲ ಚಿಂತೆ? ನಮಗಿಲ್ಲ ಅಂತ ಮಾಡಿರನ? ನಮಗೆ ನಿಮಗೂ ಇಷ್ಟ ವ್ಯತ್ಯಾಸ. ನಿಮಗೆ ಮನೆ ಕಟ್ಟು ಚಿಂತೆ, ನಮಗೆ ಮಠ ಕಟ್ಟು ಚಿಂತೆ. ಚಿಂತಿರ್ಲಾರ್ದವ್ರು ಯಾರು ಅದಾರ? ಆಕಸ್ಮಿಕ ಎಲ್ಲರ ನೀವು ವಿಜಯಪುರ ಮಾರ್ಕೆಟಿಗೆ ಹೋದಾಗ ಯಾವನಾರ ಒಬ್ಬ ಸಂತ್ಯಾಗ ಮಲಗಿದ್ನಂದ್ರೆ ತಿಳ್ಕೊಬೇಕು ಇವನಿಗೆ ಚಿಂತಿಲ್ಲ. ಅಂಥವ್ರನ್ನ ಒಬ್ಬರನ್ನಾರು ನೋಡಿರ್ನ? ಅದಕ್ಕೆ ಹೇಳ್ಯಾರ ಅವ್ರು ಗಾದಿ ಮತ್ತೇನು, ಚಿಂತಿರ್ಲಾರ್ದವನಿಗೆ ಸಂತ್ಯಾಗ ನಿದ್ದೆ ಹತ್ತಿತ್ತಂತ. ಅದಕ್ಕೆ ಚಿಂತೆ ಯಾರಿಗಿಲ್ಲ, ಎಲ್ಲರಿಗೂ ಒಂದೊಂದು ಚಿಂತೆ. ಅಂಬಿಗರ ಚೌಡಯ್ಯನವ್ರು ಹೇಳ್ತಾರ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನು, ಶಿವನ ಚಿಂತೆಯಲ್ಲಿ ಇದ್ದವರನ್ನು ಒಬ್ಬರನ್ನೂ ಕಾಣೆ. ಏನು ಅದ್ಭುತ ಮಾತು ಹೇಳ್ಯಾರ ಅವರು. ಭಾಳ ಬಡವಿದ್ದ ಒಬ್ಬ, ಭಗವಂತನಿಗೆ ಅವನ ಮೇಲೆ ಕರುಣೆ ಬಂತು. ಕರುಣೆ ಬಂದು ಒಂದಿಷ್ಟು ಏನಾದರೂ ಉಡಾಕ ಉಣ್ಣಾಕ ಕೊಡ್ಬೇಕಂತ ಪಾಪ ದಿವಸಕ್ಕೆ ಎಲ್ಲರೂ 3 ಹೊತ್ತು ಊಟ ಮಾಡಿದ್ರೆ ಇವ 1 ಹೊತ್ತು ಊಟ ಮಾಡ್ತಾನಂತ ಕರುಣೆ ಬಂದು ಭಗವಂತನಿಗೆ ಒಂದಿಷ್ಟು 3 ಹೊತ್ತಿನ ಊಟ ಕೊಡ್ಬೇಕಂತ ಉಣ್ಣಾಕ ಕೊಟ್ಟ. ಅಲ್ಲಿಗೆ ಅವ ತೃಪ್ತಿ ಪಡಲಿಲ್ಲ, ಅಲ್ಲಿಗೆ ಸಾಕಂತ ಅನಿಸ್ಲಿಲ್ಲ. ಭಗವಂತನಿಗೆ ಮತ್ತೆ ಹೇಳಿದ, ಅಲ್ಲೋ ಉಣ್ಣಾಕ ಕೊಟ್ಟು ಊಡಾಕ ಯಾರು ಕೊಡ್ತಾರೆ? ಮತ್ತು ಬೇಡಿದ. ಮತ್ತು ದೇವರು
ಪ್ರಾಣದಕ್ಕಿಂತನೂ ಮಾನ ಮುಖ್ಯ ಅಂತ ಅದಕ್ಕೆ ಮಾನ ಮುಚ್ಚಾಕ ಒಂದಿಷ್ಟು ಬಟ್ಟೆ ಕೊಡ್ಬೇಕಂತ ದೇವ್ರು ಬಟ್ಟೆನೂ ಕೊಟ್ಟ ಬಳಿಕ ಅಟ್ಟ ಬಿಡಲಿಲ್ಲ. ಉಡಾಕ ಕೊಟ್ಟ, ಉಣ್ಣಾಕ ಕೊಟ್ಟ, ಆ ಬಳಿಕ ಇಡಾಕ ಒಂದಿಷ್ಟು ಸಂಪತ್ತು ಬೇಕಲ್ಲ ಅಂದ, ಸಂಪತ್ತನ್ನು ಕೊಟ್ಟ. ಆ ಬಳಿಕ ಮತ್ತೆ ಯಾವುದರ ಚಿಂತೆ ಶುರುವಾಯಿತು? ಹೆಂಡತಿ ಲಗ್ನದ ಚಿಂತೆ. ದೇವರಿಗೆ ಕರುಣೆ ಬಂದು ಲಗ್ನನೂ ಮಾಡಿದ. ನಿಮಗೆಲ್ಲ ಮನೆಯವರು ಮಾಡ್ತಾರೆ, ಅವನಿಗೆ ದೇವರ ಬಂದು ಮಾಡಿದ ಲಗ್ನ ಆದ ಬಳಿಕರ ನನ್ನ ಕೈ ಬಿಡ್ತಾನಂತ ತಿಳ್ಕೊಂಡ ದೇವ್ರ. ಹೌದು, ಲಗ್ನ ಮಾಡಿದಿ, ಇಲ್ಲಿಗೆ ಚಿಂತೆ ಮುಗುದಿಲ್ಲ ನಂದು ಅಂದ. ಮತ್ಯಾವ ಚಿಂತೆ ನಿಂದಂತ ದೇವ್ರ ಅಂದ. ಮಕ್ಕಳ ಚಿಂತೆ ಅಂದ. ಆಗಲಂತ ತಿಳ್ಕೊಂಡು ದೇವರು ಕೃಪಾ ಆಶೀರ್ವಾದ ಮಾಡಿದ. ಮಕ್ಕಳು ಆದವು. ಅವಾಗರ ಸಂತೃಪ್ತಿ ಸಮಾಧಾನ ಅಂತ ಅನ್ನಿಸ್ಲಿಲ್ಲ. ಮತ್ತಾವುದರ ಚಿಂತೆ? ಬದುಕಿನ ಚಿಂತೆ. ಯಾಕೆ? ಮಕ್ಕಳಿಗೆ ಓದಿಸ್ಬೇಕು, ಅವಕ್ಕೆ ಉಣಿಸ್ಬೇಕು, ತಿನ್ನಿಸ್ಬೇಕು, ಬೆಳೆಸಬೇಕು, ದೊಡ್ಡವರನ್ನಾಗಿ ಮಾಡಬೇಕು, ಅವಕ್ಕೊಂದು ಕನ್ಯೆ ಹುಡುಕಬೇಕು, ಮದುವೆ ಮಾಡಬೇಕು. ಇವೆಲ್ಲ ಬದುಕಲ್ಲ, ಬದುಕಿನ ಚಿಂತೆ. ಬದುಕಾಯಿತು, ಮಕ್ಕಳಾಯಿತು, ಹೆಂಡ್ರಾದರು, ಒಂದಿಷ್ಟು ಸಂಪತ್ತು ಬಂತು, ಎಲ್ಲ ಬಂತು, ಬದುಕು ನಡೆದದ. ಆವಾಗ ನಾ ಹೋದ ಬಳಿಕ ಈ ಬದುಕು ಹಿಂಗೆ ಇರ್ತದೋ ಇಲ್ಲ, ಎಲ್ಲಿ ಕೆಟ್ಟು ಹೋಗ್ತದೋ ಇಲ್ಲ, ಎಲ್ಲಿ ನನ್ನಂಗೆ ನಡೆಸ್ಕೊಂಡು ಹೋಗ್ತಾರೋ ಏನಿಲ್ಲ. ಅವ್ರ ಮನೆಯವರು ಅಂತಿರ್ತಾರೆ, ಮೊದಲು ಹೋಗಿ ನೀನು. ಅತ್ತೆ ಅಂತಿದ್ಲಂತನೋ ಸೊಸಿಗೆ, ನೋಡು ನೀ ಇನ್ನೂ ಭಾಳ ಸಣ್ಣಕ್ಕಿದ್ದೀವಿ, ನಿನಗೆ 25, ನನಗೆ 75. ನನಗಂದ್ರೆ ನನಗಲ್ಲ, ಅತ್ತಿಗೆ. ನಿನಗೆ 25, ನನಗೆ 75. ಅದಕ್ಕೆ ನೀನು 2 ಕಾಲು ಒಳಗದಾವು, ನಾನು ಹಂಗಿಲ್ಲ, ಒಂದು ಹೊರಗದ ಒಂದು ಒಳಗದ. ಇನ್ನೊಂದು ಯಾವಾಗ ಈ ಕಡೆ ಬರ್ತದೆ ಹೇಳಕ್ಕೆ ಬರೋದಲ್ಲ. ಅದಕ್ಕೆ ನಾ ಹೋದ ಬಳಿಕ ನನ್ನಂಗೆ ನೀ ನಡೆಸ್ಬೇಕು, ನನ್ನಂಗನ ನೀನು ಜೀವನ ಸಾಗಿಸ್ಬೇಕು, ಮನೆ ಮಾರಿನ ಕಡೆಗೆ ಲಕ್ಷ್ಯ ಇರಬೇಕು. ಒಂದಿಷ್ಟು ಸಂಪತ್ತು ನಾ ಕಷ್ಟಪಟ್ಟು ಗಳಿಸೀನಿ, ಅದಕ್ಕೆ ನಾ ಗಳಿಸಿದ್ದನ್ನು ಸರಿಯಾಗಿ ಬಳಸೋದು ಕಲಿಬೇಕು. ಅದಕ್ಕೆ ನಾ ಹೆಂಗೆ ಮಾಡೀನಿ ಹಂಗೆ ಮಾಡಬೇಕು ಸಂಸಾರ ಅಂತ ಹೇಳ್ತಿದ್ಲಂತ. ಆವಾಗ ಸೊಸೆ ಅಂತಿದ್ಲಂತ, ಇಟ್ಟು ಕಲಿಸಲಾರ್ದ ನಿಮ್ಮ ಮನೆಗೆ ದಾರಿ ಎರೆದು ಕೊಟ್ಟಾರ ನಮ್ಮಪ್ಪ ನಮ್ಮವ್ವ, ಮೊದಲು ಹೋಗಿ ನೀನು ಅಂದ್ಲಂತ. ಬಾಯಿ ಬಿಟ್ಟಲ್ಲ ಮತ್ತು ಮನಸ್ಸಿನಾಗ. ನಾ ಹೋದ ಬಳಿಕ ಹೆಂಗೆ ಮಾಡ್ತಾರೆ ಬಂದಂಗೆ ಮಾಡ್ತಾರೆ, ಅವ್ರಿಗೆ ಬಂದಂಗೆ. ಇನ್ನು ಕೆಲವ್ರು ಹೆಂಗದಾರಂದ್ರೆ ಮತ್ತು ಇಷ್ಟ ಆಸೆ ಇಟ್ಕೊಂಡು ಸತ್ತು ಬಳಿಕ ಬರಲಾರ್ದ ಇರ್ತಾರನ ಅವರು. ಮತ್ತು ಹೊಳ್ಳಿ ನಮ್ಮ ಮನೆತನ ಹೆಂಗೆ ನಡೆದೈತೆ ಅಂತ ನಾಯಿ ರೂಪದೊಳಗೆ ನೋಡಕ್ಕೆ ಬಂದಿರ್ತಾರೆ, ಬೆಕ್ಕಿನ ರೂಪದಾಗ. ಅದ ಮನೆಯಾಗನ ಚಿಂತೆ ಇಲ್ಲಂತಿಲ್ಲ, ಎಲ್ಲರಿಗೂ ಒಂದೊಂದು ಚಿಂತೆ. ಆದರೆ ಇಲ್ಲಿ ಸತ್ವ ಸಂಶುದ್ಧಿ ಅಂತ ಕೇಳಿದರೆ ನಿಶ್ಚಿಂತನಾಗಿರಬೇಕು, ಮನ ನಿರ್ಮಲಿರಬೇಕು, ಹೃದಯ ಶುದ್ಧಿ ಇರಬೇಕು, ಯಾವಾಗಲೂ ಪ್ರಸನ್ನತೆಯ ಭಾವದಿಂದ ನೀನು ಬದುಕ್ತಿರ್ಬೇಕು. ಅದಕ್ಕೆ ಏನಂತ ಕರೀತಾರ? ಸತ್ವ ಸಂಶುದ್ಧಿ. ಹಾಗೆ 82 ವಸಂತಗಳ ಕಾಲ ಅಪ್ಪುಗಳು ಬದುಕಿದ್ರು ಸಹಿತ ಅವರು ಯಾವ ವಸ್ತುವಿನ ಬಗೆಗೂ ಚಿಂತೆ ಮಾಡಲಾರದಂಗೆ ನಿಶ್ಚಿಂತವಾಗಿ ಈ ಜಗತ್ತಿನೊಳಗೆ ಬಾಳಿ ಬದುಕಿದ್ರು. ಇದು ಸತ್ವ ಸಂಶುದ್ಧಿ. ಮುಂದೆ ಹೇಳ್ತಾರ 2 ಗುಣ. 3ನೇದ್ದು ಜ್ಞಾನ ಯೋಗ ವ್ಯವಸ್ಥಿತಿ. ಎಷ್ಟು ಚಲೋ ಬರೀತಾರ. ಜ್ಞಾನ ಯೋಗ ವ್ಯವಸ್ಥಿತಿ ಅಂದ್ರೆ ಉಪನಿಷತ್ತುಗಳನ್ನು ಏನು ಮಾಡೋದು? ಶ್ರವಣ ಮಾಡೋದು, ಕೇಳೋದು. ನೀವೆಲ್ಲ ಕೇಳ್ತೀರಲ್ಲಿ. ಕಿವಿ ಪವಿತ್ರ ಆಗಬೇಕಾಗಿತ್ತಂದ್ರೆ ಶಾಸ್ತ್ರ ಕೇಳಬೇಕು. ಶಾಸ್ತ್ರಂ ಭೂಷಣಂ ಕರ್ಣಂ. ಎಷ್ಟು ಚಲೋ ಹೇಳ್ಯಾರ. ಕಿವಿಗೆ ಭೂಷಣ ಯಾವುದು? ಶಾಸ್ತ್ರ. ಬಲ್ಲವರ ಮಾತುಗಳು, ಮಹಾತ್ಮರ ಮಹಾನುಭಾವಿಗಳ ಮಧುರ ನುಡಿಗಳನ್ನು ಒಂದಿಷ್ಟು ಕೇಳೋದು. ಅದಕ್ಕೆ ಉಪನಿಷತ್ತುಗಳನ್ನು ಕೇಳೋದು, ಶ್ರವಣ ಮಾಡೋದು.
ಆ ಬಳಿಕ ಒಂದಿಷ್ಟು ಮನನ ಮಾಡೋದು. ಈಗ ಕೇಳಿರ್ತಿರಲ್ಲ, ಕೇಳಿದ್ದನ್ನು ಮತ್ತೆ ಮನೆಗೆ ಹೋಗಿ ಏನು ಹೇಳಿದ್ರಪ್ಪ ಅಂತ ಸ್ವಲ್ಪರ ಮೆಲಕ್ಕೆ ಹಾಕ್ತೀರೇನು? ಹಾಕ್ತೀವಿ, ಚೂಡ ಗಿಡ ಎಲ್ಲ ಹಾಕ್ತೀವಿ. ಹೋಗೋಣ ತಯಾರು ಮಾಡಿರ್ತಾರೆ ಮನೆಗಿದ್ದವ್ರು, ಎಲ್ಲ ಮೆಲಕ್ಕೆ ಹಾಕ್ತೀವಿ. ನೋಡಿ ಕಲಿಬೇಕು, ನಿಸರ್ಗವನ್ನು ನೋಡಿ ಕಲಿಬೇಕು. ಹರಿಯೋ ನದಿ ನೋಡಿ ಪರೋಪಕಾರಿಯಾಗಿ ಇನ್ನೊಬ್ಬರಿಗೆ ನೀರು ಉಣಿಸಿ ನಾವು ಬದುಕಬೇಕಂತ ನದಿ ನೋಡಿ ಕಲಿಬೇಕು. ಹಕ್ಕಿ ಪಕ್ಷಿ ಹಾಡೋದನ್ನು ನೋಡಿ ನಾನು ಹಾಡಿ ಇನ್ನೊಬ್ಬರನ್ನ ಸಂತೋಷ ಪಡಿಸ್ಬೇಕಂತ ಹಾಡ್ಕೋತ ಬದುಕೋದನ್ನು ಕಲಿಬೇಕು. ಮರವನ್ನು ನೋಡಿ ಒಂದಿಷ್ಟು ಹಣ್ಣಿದ್ರೆ ಹಣ್ಣು ಕೊಡೋದು, ಹೂವಿದ್ರೆ ಹೂವು ಕೊಡೋದು. ಹಣ್ಣೂ ಇಲ್ಲ ಹೂವೂ ಇಲ್ಲ ಅಂದ ಬಳಿಕ ಇನ್ನೊಬ್ರಿಗೊಂದಿಷ್ಟು ನೆರಳು ಕೊಡ್ತದಲ್ಲ ಮರ, ಹಾಗೆ ನಾನು ನನ್ನ ಬದುಕಿನೊಳಗೆ ಇನ್ನೊಬ್ಬರಿಗೆ ನೆರಳಾಗಿ ಬದುಕಬೇಕನ್ನೋದನ್ನು ಮರ ನೋಡಿ ಕಲಿಯೋದಲ್ಲ. ಹಾಗೆ ಒಂದಿಷ್ಟು ಏನು ಮಾಡೋದು, ಆಕಳ ನೋಡಿ ಕಲಿಯೋದು. ಏನು ಕಲಿಯೋದು? ಅರಣ್ಯಕ್ಕೆ ಹೋಗಿ ಕಸ ತಿಂತದ, ಮನೆ ಮಾಲೀಕನಿಗೆ ರಸ ಕೊಡುತ್ತದ. ಕಸ ತಿಂದು ಕೂಡಲೇ ರಸ ಆಗೋದಿಲ್ಲ, ತಯಾರಾಗೋದಿಲ್ಲ, ಸಮಯ ಬೇಕಾಗುತ್ತದೆ. ಅವಾಗ ಏನು ಮಾಡ್ತದೆ, ಅವಸರಲೇ ಹಸಿರು ಹುಲ್ಲ ಮೇಯ್ದಿರ್ತದೆ ಮುಂಜಾನಿಂದ ಸಂಜೆ ತನಕ. ಮನೆಗೆ ಬಂದು ಏನು ಮಾಡ್ತದೆ, ಮೆಲಕ್ಕೆ ಹಾಕ್ತದೆ. ಹಂಗೆ ನಾವು ಮೆಲಕ್ಕೆ ಹಾಕಬೇಕು, ಅಂದ್ರೆ ನೆನಪು ಮಾಡ್ಕೋಬೇಕು. ಕೇಳಿದ್ದನ್ನು ಸ್ಮರಣೆಗೆ ಒಂದಿಷ್ಟು ತಂದುಕೊಳ್ಳುವಂತಹ ಕಾರ್ಯವನ್ನು ಮಾಡೋದಕ್ಕೆ ಮನನ ಅಂತ ಕರೀತಾರೆ. ಅದಕ್ಕೆ ವೇದ ಉಪನಿಷತ್ತು ಶ್ರುತಿ ವಾಕ್ಯಗಳನ್ನು ಶ್ರವಣ ಮಾಡೋದು, ಆ ಬಳಿಕ ಮನನ ಮಾಡೋದು, ಆ ಬಳಿಕ ಮೂರನೇದ್ದು ನಿಧಿಧ್ಯಾಸನ ಮಾಡೋದು. ಆವಾಗ ಆತ್ಮದೊಳಗೆ ಏನಾಗುತ್ತದೆ, ವಿದ್ಯೆ ಮೂಡುತ್ತದೆ. ಅದಕ್ಕೇನಂತ ಕರೀತಾರೆ, ಜ್ಞಾನ ಅಂತ ಕರೀತಾರೆ. ಇಂತಹ ಜ್ಞಾನವನ್ನು ಆ ಬಳಿಕ ಯೋಗವನ್ನು ಎರಡರ ಮ್ಯಾಲ ಒಂದಿಷ್ಟು ನಿಷ್ಠೆ ಇಟ್ಟುಕೊಂಡು ಬಾಳಿ ಬದುಕೋದಕ್ಕೆ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಕರೀತಾರೆ. ಇಂತಹ ಜ್ಞಾನ ಮತ್ತು ಯೋಗದ ಮ್ಯಾಲ ನಿಷ್ಠೆಯನ್ನು ಇಟ್ಟು ಒಂದಿಷ್ಟು ಜ್ಞಾನ ಸಂಪಾದನೆಯನ್ನೂ ಮಾಡಿಕೊಂಡ್ರು. ಯೋಗದೊಳಗೆ ಮಗ್ನರಾಗಿ ಯೋಗಿಗಳನ್ನೂ ಆದರು. ಶಿವಯೋಗ ಮಾಡಿ 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 ಒಬ್ಬ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬರೇ ಮಹಾಸ್ವಾಮಿಗಳಾಗಲಿಲ್ಲ, ಶಿವಯೋಗ ಮಾಡಿ ಏನಾದರೂ ಮಲ್ಲಿಕಾರ್ಜುನ ಶಿವಯೋಗಿಗಳಾದರು. ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಜ್ಞಾನ ಯೋಗಿಗಳಾದರು. ಒಬ್ಬರು ಶಿವಯೋಗಿಗಳು, ಒಬ್ಬರು ಜ್ಞಾನ ಯೋಗಿಗಳಾದರು. ಅದಕ್ಕೆ ಜ್ಞಾನ ಯೋಗ ವ್ಯವಸ್ಥಿತಿ